ಆವೇಶಭರಿತವಾಗಿ ನಡ್ಕೊಳ್ಳುವಂಥ ರೀತಿ ಎಲ್ಲೋ ಕರ್ನಾಟಕದ ಶಾಸಕಾಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ನಾಲಿಗೆ ಮೇಲೆ ಹಿಡಿತಾ ಇಲ್ಲದಿರುವ ಶಾಸಕ ಯಾರಾದರೂ ಇದ್ದರೆ ಅದು ವಾಕ್ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳುವಂಥ ಯಾರಿದ್ರೆ ಅದು ರಾಜಕೀಯಕ್ಕೆ ಬಂದು ಈ ಥರ ಮಾಡ್ತೀರಿ ಅಂದರೆ ರಾಜಕೀಯಕ್ಕೆ ನೀವೊಂದು ಕಪ್ಪು ಚುಕ್ಕೆ. ಕರ್ನಾಟಕದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಕುಮಾರ್ ರವರ ಹೇಳಿಕೆಗಳು, ಪ್ರಚೋದನಕಾರಿ ಭಾಷಣಗಳು, ಪ್ರಚೋದನಕಾರಿ ನಡವಳಿಕೆಗಳು, ಆವೇಶಭರಿತವಾಗಿ ನಡ್ಕೊಳ್ಳುವಂಥ ರೀತಿ ಎಲ್ಲೋ ಕರ್ನಾಟಕದ ಶಾಸಕಾಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನು ಪ್ರದೀಪ್ ಈಶ್ವರ್ ಅವರು ಇವತ್ತು ಹಿರಿಯ ನಾಯಕರುಗಳನ್ನು ಮಾತಾಡೋ ರೀತಿ, ತೇಜೋವಧ ಮಾಡೋ ರೀತಿ ಇವರು ಕಾಲಕ್ಕೆರೆದು ಜನಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ನಾಯಕರಾದ ಕುಮಾರಣ್ಣನವ್ರ ಬಗ್ಗೆ ಮಾತನಾಡ್ತಾರೆ, ಕುಮಾರಣ್ಣನ ಬಗ್ಗೆ ಮಾತನಾಡೋ ಏಕವಚನ ಪದ ಉಪಯೋಗಿಸ್ತಾರೆ, ತೊಡೆ ತಟ್ತಾರೆ, ಮೀಸೆ ತಿರುಗುತ್ತಾರೆ, ತಲೆ ಕೂದಲು ಅಲ್ಲಾಡಿಸ್ತಾರೆ. ಇದು ಒಬ್ಬ ಸ್ಥೀಮಿತ ಮನಸ್ಸಿನ ವ್ಯಕ್ತಿ ಮಾಡಲಿಕ್ಕಾಗಲ್ಲ. ಮನಸ್ಥಿತಿಯನ್ನು ಕಳ್ಕೊಂಡವನು ಮಾಡುವಂಥ ಒಂದು ಅವರ ಆವೇಶ ಭರಿತಗಳು. ಇದರಿಂದ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಒಬ್ಬ ನಾಲಿಗೆ ಮೇಲೆ ಹಿಡಿತಾ ಇಲ್ಲದಿರುವ ಶಾಸಕ ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಅವರು. ನಾಲಿಗೆ ಹಿಡ್ತಾನೆ ನೀವು ಏನಾದರೂ ಸರಿ ಮಾಡ್ಕೊಳ್ಳದೇ ಇದ್ದರೆ ನಿಮಗೆ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಕಾರಣ ನೀವು ಮಾತಾಡ್ತೀರೋ ರೊಚ್ಚಿಗೆಸುವಂತ ಮಾತಾಡ್ತೀರಿ, ಅದಾದಮೇಲೆ ಕಾನೂನಿನ ಹಿಡಿತಕ್ಕೆ ಪಾಪ ಜನಗಳು ಒಳಗಾಗ್ತಾರೆ. ನಮ್ಮ ನಾಯಕರಾದ ಕುಮಾರಣ್ಣವ್ರ ಬಗ್ಗೆ ನೀವು ಮಾತನಾಡ್ತೀರಿ, ಅವ್ರ ಹತ್ರ 80 ವಾಚ್ ಇದೆ, ಏನು 10 ಕೋಟಿಯ ವಾಚ್ ಇದೆ, ಏನು ಹುಚ್ಚಾಟ ಮಾತಾಡ್ತೀರಿ. ಈ ರಾಜ್ಯದ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರೇ ಮಾತನಾಡಬೇಕಾದ್ರೂ ಯೋಚನೆ ಮಾಡ್ತಾರೆ. ಒಬ್ಬ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿ ಆಗಿದ್ದವರು, ಜನತಾ ದರ್ಶನ ಮಾಡಿದವರು, ಜನಗಳ ಜೊತೆಯಲ್ಲಿ ವಾಸ ಮಾಡಿದವರು, ಗ್ರಾಮ ವಾಸ್ತವ್ಯ ಮಾಡಿದವರು, ಒಬ್ಬ ಸಾಮಾನ್ಯನ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟವರು. ನೀವು ಅವ್ರ ಬಗ್ಗೆ ಮೊದಲೇ ಮಾತಾಡಿರುವಂತೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾತಾಡ್ತೀರಿ, ನಾನೇ ಕೌಂಟ್ ಮಾಡಿದ್ದೀನಿ ಅಂತೀರಿ. ಎಂಥ ಹುಚ್ಚಾಟ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ನಿಮ್ಮ ಹುಚ್ಚುತನವನ್ನೇ ನಿಲ್ಲಿಸಿ ಅಂತ ಹೇಳ್ತೇನೆ. ನಿಮ್ಮ ಹುಚ್ಚಾಟವನ್ನು ನಿಲ್ಲಿಸಿ. ಕಾರಣ ಜನ ನಿಮ್ಮನ್ನು ನೋಡ್ತಾ ಇದ್ದೀರಿ, ಇಡೀ ರಾಜ್ಯ ನೋಡ್ತಾ ಇದೆ. ಎರಡನೇ, ನೀವು ಮಾತನಾಡುವ ಮೊನ್ನೆ ಹೇಳ್ತಿದ್ದೀರಿ ಇದೆಲ್ಲ ಕುಮಾರಸ್ವಾಮಿ ಅವರು OBCಯನ್ನು ವಿರೋಧ ಅಂತ. ಏನು ಮಾತಾಡ್ತಿದ್ದೀರಿ? ಒಂದು ಜಾತಿಲಿ ಹುಟ್ಟೋದು ನಿಮ್ಮ ಸ್ವಾಭಾವಿಕವಾಗಿ. ನೀವೇನು ಅಪ್ಲಿಕೇಶನ್ ಹಾಕ್ಕೊಂಡು ಯಾರು ಜಾತಿಲಿ ಹುಟ್ಟಿಲ್ಲ. ನಿಮ್ಮ ಟ್ಯಾಲೆಂಟು, ನಿಮ್ಮ ಎಬಿಲಿಟಿ, ನಿಮ್ಮ ರಿಸೋರ್ಸ್ ಮೇಲೆ ನೀವು ಬದುಕಬೇಕು. ಅದು ಬಿಟ್ಟು ಜಾತಿ ಮೇಲೆ ಬದುಕಲಿಕ್ಕೆ ಹೋಗಬೇಡಿ. ಅದು ಒಂದು ಜಾತಿಗೆ ಮಾಡುವಂಥ ಅವಮಾನ ಅಂತ ಹೇಳ್ತೇನೆ. ಹಿಂದುಳಿದವರು ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದವರು. ಈ ದೇಶ ಭಾಳ ದೊಡ್ಡ ದೇಶ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಹಿಂದುಳಿದ ಡೆಫಿನೇಷನ್ನೇ ಬೇರೆ ಮಾಡಿದ್ದಾರೆ. IASನ ನೀವು ಕೋಚಿಂಗ್ ಮಾಡ್ತಿದ್ದೀರಿ, ನೀವೇನು IAS ಮಾಡಿಲ್ಲ, IAS ಕೋಚಿಂಗ್ ಮಾಡ್ತಿದ್ದೀರಿ. ಆದರೆ ನೀವು ವಿದ್ಯಾರ್ಥಿಗಳ ಒಂದು ಸಮೂಹಕ್ಕೆ ನಾಯಕರಾಗಿ ಕಾಣಬೇಕು ಹೊರತು ವಿದ್ಯಾರ್ಥಿ ಸಮೂಹಕ್ಕೆ ವಿಲನ್ ರೀತಿ ಕಾಣಬೇಡಿ. ಇದು ನಿಮಗೆ ನಿಮ್ಮ ಹುಚ್ಚಾಟದಿಂದ ಜನ ನಿಮ್ಮನ್ನು ಕೆಟ್ಟವನಾಗಿ ನೋಡ್ತಾರೆ. ಮೊದಲು ಸರಿ ಮಾಡ್ಕೊಳ್ಳಿ. ಮಾತನಾಡ್ತಾ ನೀವೆಲ್ಲ ಯಾವಾಗಲೂ ಹೇಳ್ತೀರಿ ನಾನು ಸುಧಾಕರ್ನವ್ರನ್ನ ಸೋಲಿಸಿದ್ದೀನಿ, ಡಾಕ್ಟರ್ ಸುಧಾಕರ್ ಅವ್ರನ್ನ ಜಾಯಿಂಟ್ ಕಿಲ್ಲರ್ ಅಂತೇಳಿ. ನಿಮ್ಮಂಥವ್ರು ಭಾಳ ಜನ ಈಗಾಗಲೇ ಆಗಿ ಹೋಗಿಬಿಟ್ಟಿದ್ದಾರೆ. ರಾಜನಾರಾಯಣ ಇಡೀ ದೇಶದಲ್ಲಿ ಪ್ರಖ್ಯಾತವಾಗಿದ್ದ ಇಂದಿರಾ ಗಾಂಧಿ ಅವರ ಆಡಳಿತ ಇಡೀ ಪ್ರಪಂಚ ನೋಡಿತ್ತು. ಆವಾಗ ಆ ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಎರಡನೇ ಎಲೆಕ್ಷನ್ ರಾಜನಾರಾಯಣ ಸೋತೋಗ್ತಾರೆ. ಇಡೀ ದೇಶದಲ್ಲಿ ಜನತಾ ಪಕ್ಷ ಬರುತ್ತೆ ಮೊರಾರ್ಜಿ ನೇತೃತ್ವದಲ್ಲಿ. 80ನೇ ಇಸ್ವಿಯಲ್ಲಿ 39 ಸೀಟಿಗೆ ಹೋಗ್ಬಿಡುತ್ತೆ. VP ಸಿಂಗ್ರ ಅವರು ಭಾಳ ಕ್ಲೀನ್ ಹ್ಯಾಂಡ್ ಅಂದ್ಕೊಂಡು ಬರ್ತಾರೆ. ಅದೇ ನಿಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿದ್ದ ರಾಜೀವ್ ಗಾಂಧಿ ಅವರ ಸರ್ಕಾರವನ್ನು ಧೂಳಿಪಟ ಮಾಡ್ತಾರೆ. 80ರಲ್ಲಿ ಅವರೇ ಸೋತೋಗ್ತಾರೆ. ಆದ್ದರಿಂದ ಸೋತು ಯಾರೋ ಸೋತ್ಕೊಳ್ಳಿ ಅವನು ಸಂಪೂರ್ಣ ಅವನನ್ನು ಅವಮಾನ ಮಾಡ್ಬೋದು ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ತೆಗೆದಾಕ್ಬಿಡಿ. ಪ್ರದೀಪ್ ಈಶ್ವರ್, ನಿಮ್ಮಿಂದ ನಿಮ್ಮ ಘನತೆ ಗೌರವನೆಲ್ಲ ಹಾಳು ಮಾಡ್ಕೊಳ್ತಿದ್ದೀರಿ. ಕರ್ನಾಟಕದ ವಿಧಾನಸಭೆಯ ಗೌರವವನ್ನು ಹಾಳು ಮಾಡ್ಕೊಳ್ತಿದ್ದೀರಿ. ಎದೆ ತಟ್ಟಿ ಕರಿತೀರಿ, ಯಾರನ್ನ ಕರಿತೀರಿ ನೀವು? ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಪ್ಪ ಅಂತ ಏಕವಚನದಲ್ಲಿ ಮಾತಾಡ್ತೀರಿ. ಪ್ರತಾಪ್ ಸಿಂಹ ಈ ರಾಜ್ಯ ದೇಶ ಕಂಡ ಒಬ್ಬ ದೊಡ್ಡ ವಾಗ್ಮಿ ಇದ್ದಾರೆ, ಪತ್ರಕರ್ತರಾಗಿದ್ದವರು. ಆದರೆ ಅವ್ರನ್ನ ನೀವು ಎದೆ ತಟ್ಟಿ ಕರಿತೀರಿ, ತೊಡೆ ತಟ್ಟಿ ಕರಿತೀರಿ, ಮೀಸೆ ತಿರುತ್ತೀರಿ, ಬಾ ನನ್ನ ಎದುರುಗಡೆ ನಿಂತ್ಕ ಅಂತೇಳಿ ಹೇಳ್ತೀರಿ.
ಅವ್ರ ಬಗ್ಗೆ ಕೆಟ್ಟ ಪದವನ್ನು ಉಪಯೋಗಿಸ್ತೀರಿ. ನಾನು ಉಪಯೋಗಿಸ್ಲಿಕ್ಕಾಗಲ್ಲ, ಕಾರಣ ನಾವು ನಿಮ್ಮ ಹಾಗೆ ಆಗಿಬಿಡ್ತೀವಿ. ಅದಕ್ಕೆ ಇವತ್ತು ಮಾನನಷ್ಟ ಮೊಕದ್ದಮೆ ಎದುರಿಸ್ತಾ ಇದ್ದೀರಿ ಜನತಾ ನ್ಯಾಯಾಲಯದಲ್ಲಿ. ಡಾಕ್ಟರ್ ಸುಧಾಕರ್ ಅವ್ರಿಗೆ ಮಾತಾಡ್ತೀರಿ, ಜನತಾ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಎದುರಿಸ್ತಾ ಇದ್ದೀರಿ. ಹಾಗೆ ಅಶೋಕ್ ಅವ್ರನ್ನ ಕರಿತೀರಿ, ಬನ್ನಿ ನನ್ನ ಎದುರುಗಡೆ ನಿಂತ್ಕ ಅಂತೇಳಿ. ವಿಜೇಂದ್ರ ಅವ್ರನ್ನ ಕರಿತೀರಿ, CT ರವಿ ಅಂತ ಧೀಮಂತ ನಾಯಕರುಗಳನ್ನ ಕರೆಸ್ತೀರಿ. ಆದರೆ ನೀವು ಯಾರನ್ನು ಬೇಕಾದ್ರೆ ಕೇಳ್ಬೋದು, ಯಾಕಂದ್ರೆ ದಾರಿಯಲ್ಲಿ ಯಾರು ಬೇಕಾದ್ರೆ ಯಾರು ಕರೆದ್ರೆ ಅವನನ್ನು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತಿದೆ. ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗತ್ತೆ. ಅವ್ರನ್ನೆಲ್ಲ ಕರೆಯುವಾಗ ನೀವೊಂದು ಯೋಚನೆ ಮಾಡಬೇಕು, ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ. ಮೊದಲು ನೀವು ರಾಜೀನಾಮೆ ನೀಡಿ, ನೀವು ಬಂದು ನನ್ನ ಎದುರುಗಡೆ ನಿಂತ್ಕೊ ಅಂತೇಳಿ, ಆಗ ನಿಮಗೆ ಗೊತ್ತಾಗ್ಬಿಡತ್ತೆ. ನೀವು ಬಹಳ ದೊಡ್ಡ ರಾಜಕೀಯ ನಾಯಕರಾಗಿದ್ದರೆ, ಒಂದು ಸಮೂಹದ ನಾಯಕರಾಗಿದ್ದರೆ, ಇವತ್ತು ನೀವು ಯಾರನ್ನು ಬೇಕಾದ್ರೂ ಸೋಲಿಸ್ಬೋದು ಅಂತಿದ್ರೆ ನೀವು ಕೂಡಲೇ ಚಿಕ್ಕಬಳ್ಳಾಪುರ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ನೀವು ಅದನ್ನು ಎಲ್ಲರನ್ನು ಕರೆದಿದ್ದೀರಿ ತಾನೆ. ನಾವ್ಯಾರು ಕರೆದಿಲ್ಲ, ಅವ್ರು ಯಾರು ನಿಮ್ಮನ್ನು ಕರೆದಿಲ್ಲ, ಬನ್ನಿ ನನ್ನ ಎದುರುಗಡೆ ನಿಂತ್ಕೊಳ್ಳಿ ಅಂತ. ಆಗ ನಿಮಗೆ ಚುನಾವಣೆ ವಿಷಯ ಗೊತ್ತಾಗ್ಬಿಡುತ್ತೆ. ನೀವು ಚುನಾವಣೆಯಲ್ಲಿ ಮತ್ತೊಮ್ಮೆ ನೀವು ಅವ್ರನ್ನ ಸೋಲಿಸಿ ಗೆದ್ರೆ, ಅಥವಾ ಯಾರನ್ನೇ ಅವ್ರು ನಿಲ್ಲಿಸ್ತಾರೆ, ಎಷ್ಟೋ ಪಕ್ಷಗಳಲ್ಲಿ ಆಗ್ಬಿಡುತ್ತೆ. ಭಾಳ ಹಾರಾಡ್ತಾ ಇದ್ದವರಿಗೆ ಒಬ್ಬ ಕಾರ್ಯಕರ್ತ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಇದನ್ನು ಕುಮಾರಣ್ಣವರು 4-5 ಕಡೆ ಮಾಡಿದ್ದಾರೆ. ನಾನು ಸ್ಪೆಸಿಫಿಕೇಶನ್ ಮಾಡಲ್ಲ, ಯಾಕಂದರೆ ಇವತ್ತು ಶಾಸಕರಾಗಿದ್ದಾರೆ, ಸೋತವರು ನಾಯಕರಾಗಿರ್ತಾರೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾರನ್ನಾದ್ರೂ ಕರಿಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರೋದು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ನೀವು ಎದುರಿಸಿ, ಆಗ ನೀವು ಕರೆಯೋದು ಸರಿ ಇದೆ. ನಾಳೆ ಅಪ್ಲಿಕೇಶನ್ ಹಾಕಿ, ನೀವು ಭಾಳ ದೊಡ್ಡ ಲೀಡರ್ ಅಂದರೆ ಅಪ್ಲಿಕೇಶನ್ ಹಾಕಿ. ಯಾಕೆ ಬೀದಿನಲ್ಲಿ ಹುಚ್ಚರ ಕೂಡ ಕೂಗಾಡ್ತೀರಿ? ಅದು ನೀವು ನಿಮ್ಮ ಕೂಗಾಟ ಇದೆಯಲ್ಲ, ಇದರಿಂದ ನಿಮ್ಮ ಜನಗಳು ನಿಮ್ಮ ಬಗ್ಗೆ ಇದ್ದ ಗೌರವ ಹಾಳು ಮಾಡ್ಕೊಳ್ತೀರಿ. ನೀವೊಬ್ಬ ಒಳ್ಳೆಯ ಮಾತುಗಾರ, ಆದರೆ ಏನಾಗಿದೆ, ನಿಮ್ಮ ಮಾತುಗಳ ಸ್ಟೇಟ್ಮೆಂಟ್ಗಳು ಪಿಕ್ಚರಿಗೆ ಸರಿ ಬರುತ್ತೆ ಅಣ್ಣ, ಪಿಕ್ಚರಿಗೆ ಸರಿ ಬರುತ್ತೆ, ಆದರೆ ಪಬ್ಲಿಕ್ ಜೀವನಕ್ಕಲ್ಲ. ನಿಮಗೂ ಒಂದು ವಯಸ್ಸಿದೆ. ನೀವು ನಮ್ಮ ನಾಯಕರಾದ ಕುಮಾರಣ್ಣವ್ರ ಬಗ್ಗೆ ಮಾತಾಡ್ತೀರಿ ಅಂದರೆ ನಿಮಗೂ ಅವ್ರಿಗೆ ಹೋಲಿಕೆ ಸಾಧ್ಯ ಇದೆಯೇನ್ರಿ? ಕುಮಾರಣ್ಣನ ನೀವು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನೀವು ಮೋದಿಯವರಿಗೆ ಬಿಟ್ಟಿಲ್ಲ. ನಿಮಗೆ ಏನಾಗಿದೆ ಅಂದರೆ, ಯಾರಿಗೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ದುರುಪಯೋಗ ಹೇಗೆ ಪಡಿಸ್ಕೊಳ್ಬೇಕು ಅನ್ನೋದು ಉದಾಹರಣೆ ಇದ್ದರೆ ನೀವೇ, ಬೇರೆ ಯಾರೂ ಅಲ್ಲ. ವಾಕ್ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳುವಂಥ ಯಾರಿದ್ರೆ ಅದು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರ ಏನು ಈಗಿನ ಒಂದು ನಡವಳಿಕೆ ಬದಲಾಯಿಸ್ಕೊಳ್ಳದೆ ಇದ್ದರೆ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿಬಿಡ್ತಾರೆ ಅವರು. ಕಾಂಗ್ರೆಸ್ನವರಿಗೂ ಆದರೂ ಒಂದೇ ಮಾತು ಹೇಳ್ತೇನೆ, ನೀವು ಯಾರನ್ನ ಬೈಲಿಕ್ಕೆ ಜನನ ನೀವು ತಯಾರು ಮಾಡ್ಕೋಬೇಡಿ, ಅದು ನಿಮಗೆ ಮುಳುವಾಗತ್ತೆ. ಈಗಿನ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನೀವೇ ಹೇಳಿದ ಮಾತು. ಯಾಕಂದರೆ ಅವರು OBC ಮಾತನಾಡಿದಾಗ OBC ಅಥವಾ ಕೆಟಗರಿ ಮೇಲೆ ಮಾತಾಡಬೇಡಪ್ಪ, ಎಲ್ರಿಗೂ ಯಾರಾದರೂ ಹೇಳುವಂಥದ್ದು. ನಿಮ್ಮ ವ್ಯಕ್ತಿತ್ವದ ಮೇಲೆ ಮಾತಾಡಿ. ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಎಲ್ಲ ಜನಾಂಗದಲ್ಲೂ ಭಾಳ ದೊಡ್ಡವರಿದ್ದಾರೆ. ಯಾವುದೇ ಒಂದಿದು ವರ್ಣ ಭೇದ ಅವತ್ತು ಬಂತು, ಇವತ್ತು ಹಾಗಲ್ಲ. ಅವನವನ ಒಂದು ಟ್ಯಾಲೆಂಟ್ ಮೇಲೆ ಬರ್ತಾರೆ, ಅದ್ರ ಮೇಲೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ, ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ನಡವಳಿಕೆ ಏನಾದರೂ ನೀವು ಬದಲಾವಣೆ ಮಾಡಿಕೊಳ್ಳದೆ ಇದ್ದರೆ ಮುಂದೆ ನಿಮ್ಮ ಕರ್ನಾಟಕದಲ್ಲಿ ನಿಮಗೆ ಎಲ್ಲೂ ನಿಮಗೆ ಬೆಲೆ ಸಿಗೋದಿಲ್ಲ. ನೀವು ಎಲ್ಲೇ ಹೋದರೆ ನಿಮಗೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ರಾಜ್ಯದಲ್ಲಿ ಎಲ್ಲೋ ಹೋದ್ರೂ ನಿಮಗೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ. ನಾಲಿಗೆ ಮೇಲೆ ಹಿಡಿತ ಮಾಡ್ಕೊಳ್ಳಿ. ನಿಮಗೆ ಆಕಸ್ಮಿಕ ಇನ್ನೊಬ್ಬರನ್ನ ಯಾರನ್ನಾರು ಕರಿಬೇಕು ಅಂತಿದ್ರೆ ರಾಜೀನಾಮೆ ಕೊಟ್ಟು ಕರೀರಿ. ನೀವು ಆಕಸ್ಮಿಕ ಯಾರನ್ನೋ ನಾನು ಸೋಲಿಸಿದ್ದೀನಿ ಅನ್ನೋ ಭಾವನೆ ಇದ್ದರೆ, ನೀವು ಒಬ್ಬ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಬಗ್ಗೆ ಪ್ರಚಾರ ಭಾಳ ಇದೆ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ. ಆ ಥರ ಇರುವಾಗ ನೀವು ವಿಚಾರಗಳನ್ನು ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಆವೇಶಭರಿತ ಭಾಷಣಗಳು, ಆವೇಶಭರಿತ ಇದೆಲ್ಲ ಪುಟ್ಟಮಾತಿಗೆ ಸರಿಯಾಗುತ್ತೆ ಹೊರತು ವಿಧಾನಸೌಧಕ್ಕೆ ಸರಿಯಾಗಲ್ಲ. ಅಥವಾ ಯಾವುದೇ ಒಂದು ಪ್ರಜ್ಞಾವಂತ ನಾಗರಿಕರ ಮುಂದೆ ನಿಮ್ಮ ನಡವಳಿಕೆ ಹೇಸಿಗೆ ಅಂತ ಮಾಡ್ತಾ ಇದೆ. ಇದು ಕೊನೆಯದಾಗಿ ನಿಮಗೆ ಹೇಳ್ತೇನೆ, ನಮ್ಮ ನಾಯಕರ ಬಗ್ಗೆ ಆಗಲಿ ಅಥವಾ ಜಾತಿನ ತರಬೇಡಿ. ಯಾಕೆ ಜಾತಿನ ತರ್ತೀರಿ? ಯಾಕೆ ಒಕ್ಕಲಿಗರ ಬಗ್ಗೆ ಮಾತನಾಡೋ ಹೀನಾಯವಾಗಿ ಮಾತನಾಡ್ತೀರಿ? ಯಾಕೆ ಪಬ್ಲಿಕ್ ಇದರಲ್ಲಿ ಮಾತಾಡ್ತೀರಿ? ಅದೆಲ್ಲ ಮಾತಾಡಬೇಡಿ. ಜಾತಿ ಬರಲಿಲ್ಲ ಅಲ್ಲಿ. ಕುಮಾರಣ್ಣನ ಸುತ್ತ ಇರುವಂಥ ಜಾತಿ ಯಾವುದು ಅಂದರೆ ಎಲ್ಲ ನನ್ನ ಅಭಿಪ್ರಾಯ ಎಲ್ಲ ನೊಂದ ಕುಟುಂಬಗಳು, ನೊಂದ ಜಾತಿ ವರ್ಗ, ಸಣ್ಣ ಜಾತಿಗಳು, ಶ್ರೀಮಂತ ಜಾತಿಗಳು ಅವ್ರ ಜೊತೆಯಲ್ಲಿ ಇಲ್ಲ. ಇವತ್ತಿರೋದು ದೇಶದಲ್ಲಿ 2 ಜಾತಿ, ಶ್ರೀಮಂತ ಬಡವ, ಹೆಣ್ಣು ಗಂಡು. ಅದು ಬಿಟ್ಟರೆ ಜಾತಿನ ನಿಮ್ಮಂಥವ್ರು
ರಾಜಕೀಯಕ್ಕೆ ಬಂದು ಈ ಥರ ಮಾಡ್ತೀರಿ ಅಂದರೆ ರಾಜಕೀಯಕ್ಕೆ ನೀವೊಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.